Zuber and Company, fire forensic experts and forensic engineers. Seeking answers from ashes. Seeking answers. ಒಂದು ದೊಡ್ಡ ಕಾರ್ಖಾನೆಯಲ್ಲಿ ಬೆಂಕಿ, ಕೋಟ್ಯಾಂತರ ರೂಪಾಯಿಗಳ ಇನ್ಶೂರೆನ್ಸ್ ಕ್ಲೇಮ್. ಆದರೆ ವಿಮಾ ಕಂಪನಿ ಹೇಳಿದ್ದು ಒಂದೇ ಮಾತು: ಇಲ್ಲ, ಇದು ಸಾಮಾನ್ಯ ವಿವಾದವಾಗಿರಲಿಲ್ಲ. ಇದು ಬರೋಬ್ಬರಿ ಭಾರತದ ಸರ್ವೋಚ್ಚ ನ್ಯಾಯಾಲಯದವರೆಗೂ ಹೋಯಿತು. ಸರಿ, ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ. ನೋಡಿ, ಈ ಕತೆ ಶುರುವಾಗಿದ್ದು ಜುಲೈ 2006ರಲ್ಲಿ ಒಂದು ಹೊಸ ಇನ್ಶೂರೆನ್ಸ್ ಪಾಲಿಸಿಯನ್ನ ನೀಡಲಾಗಿತ್ತು. ಆದರೆ ಕೆಲವು ತಿಂಗಳುಗಳಲ್ಲಿ, ಅಂದರೆ ನವೆಂಬರ್ 1ನೇ ತಾರೀಕು ಒಂದು ದೊಡ್ಡ ಅನಾಹುತವೇ ನಡೆದೋಯ್ತು. ಕ್ಲೇಮ್ ಫೈಲ್ ಮಾಡಿದ್ಮೇಲೆ 1 ವರ್ಷಕ್ಕೂ ಹೆಚ್ಚು ಕಾಲ ಕಾಯಬೇಕಾಯಿತು. ಕೊನೆಗೆ ಬಂದ ಉತ್ತರ ಏನ್ ಗೊತ್ತಾ? ಕ್ಲೇಮ್ ರಿಜೆಕ್ಟ್ ಆಗಿದೆ ಅಂತ. ಇಲ್ಲಿಂದಲೇ ನೋಡಿ ನಿಜವಾದ ಹೋರಾಟ ಶುರುವಾಗಿದ್ದು. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಛತ್ತೀಸ್ಗಢದ ಒಂದು ಸಿಮೆಂಟ್ ಫ್ಯಾಕ್ಟ್ರಿ. ಸಮಯ ನವೆಂಬರ್ 1, 2006ರ ಮುಂಜಾನೆ. ಕೆಲವೊಬ್ರು ಕಳ್ಳರು ಕೈಯಲ್ಲಿ ಬ್ಲೋ ಟಾರ್ಚ್, ಗ್ಯಾಸ್ ಕಟರ್ ಎಲ್ಲ ಇಟ್ಕೊಂಡು ಫ್ಯಾಕ್ಟ್ರಿ ಒಳಗೆ ನುಗ್ಗಿದ್ದಾರೆ. ಅವರ ಟಾರ್ಗೆಟ್ ಇದ್ದಿದ್ದು ಟ್ರಾನ್ಸ್ಫಾರ್ಮರ್ನಲ್ಲಿರೋ ತಾಮ್ರದ ವೈರ್ಗಳನ್ನ ಕದಿಯೋದು. ಆದರೆ ಆ ಪ್ರಯತ್ನದಲ್ಲಿ ಅವರಿಂದ ಆಕಸ್ಮಿಕವಾಗಿ ಒಂದು ದೊಡ್ಡ ಬೆಂಕಿ ಹೊತ್ಕೊಂಡ್ಬಿಡುತ್ತೆ. ಹಾಗಾದ್ರೆ ಈ ಬೆಂಕಿ ಅವಘಡದಿಂದಾದ ನಷ್ಟ ಎಷ್ಟು ಗೊತ್ತಾ? ಇಲ್ಲಿ ನೋಡಿ, ಬರೋಬ್ಬರಿ 2,20,00,000 ರೂಪಾಯಿಗಿಂತ ಹೆಚ್ಚು. ಇದೇನು ಸಣ್ಣ ಮೊತ್ತ ಅಲ್ಲ ಅಲ್ವಾ? ಇದು ಒಂದು ದೊಡ್ಡ ಮೊತ್ತವೇ ಆಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಫ್ಯಾಕ್ಟ್ರಿಯವರು ಕ್ಲೇಮ್ ಮಾಡಿದ್ರು. ಅವರತ್ರ ಸ್ಟ್ಯಾಂಡರ್ಡ್ ಫೈರ್ ಆ್ಯಂಡ್ ಸ್ಪೆಷಲ್ ಪೆರಿಲ್ಸ್ ಪಾಲಿಸಿ ಕೂಡ ಇತ್ತು. ಆದರೆ ವಿಮಾ ಕಂಪ್ನಿಯಲ್ಲಿದ್ದು ಒಂದೇ ಮಾತು: ಇಲ್ಲ, ಕ್ಲೇಮ್ ಸೀದಾ ರಿಜೆಕ್ಟ್. ಎಲ್ರಿಗೂ ಶಾಕ್. ಯಾಕೆ ಹೀಗಾಯ್ತು? ಏನಾಗಿತ್ತು ಕಾರಣ? ಇದೇ ನೋಡಿ ಇಡೀ ಕೇಸ್ನ ಜೀವಾಳ. ಒಂದ್ ಕಡೆ ಫ್ಯಾಕ್ಟ್ರಿಯವ್ರ ವಾದ ತುಂಬನೇ ಸಿಂಪಲ್ ಆಗಿತ್ತು: ನೋಡಿ, ನಮ್ ನಷ್ಟ ಆಗಿರೋದು ಬೆಂಕಿಯಿಂದ, ನಮ್ ಪಾಲಿಸಿ ಬೆಂಕಿಯನ್ನ ಕವರ್ ಮಾಡುತ್ತೆ, ಮುಗೀತು ಕಥೆ. ಆದ್ರೆ ಇನ್ಶೂರೆನ್ಸ್ ಕಂಪನಿಯ ವಾದ ಬೇರೆ ಇತ್ತು. ಅವ್ರು ಹೇಳಿದ್ದು, ಹೌದು, ಬೆಂಕಿ ಬಿದ್ದಿದ್ದು ನಿಜ, ಆದ್ರೆ ಆ ಬೆಂಕಿಗೆ ಕಾರಣ ಕಳ್ಳತನ. ನಮ್ಮ ಪಾಲಿಸಿಯಲ್ಲಿ ಕಳ್ಳತನಕ್ಕೆ ಕವರೇಜ್ ಇಲ್ಲ. ಸೊ ಇಡೀ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಜವಾದ ಕಾರಣ ಬೆಂಕಿನಾ ಅಥವಾ ಅದಕ್ಕೂ ಮುಂಚೆ ನಡೆದ ಕಳ್ಳತನನ? ಈ ಇಡೀ ಜಗಳ ನಿಂತಿದ್ದೇ ಒಂದೇ ಒಂದು ಕಾನೂನಿನ ಪದದ ಮೇಲೆ. ಆ ಪದ ಪ್ರಾಕ್ಸಿಮೇಟ್ ಕಾಸ್, ಅಂದ್ರೆ ಸಮೀಪದ ಕಾರಣ. ಈ ಒಂದೇ ಒಂದು ಕಾನ್ಸೆಪ್ಟ್ ಇಡೀ ಕೇಸಿನ ಭವಿಷ್ಯವನ್ನೇ ಬರೆಯೋ ಹಾಗೆ ಇತ್ತು. ಹಂಗಾದ್ರೆ ಏನಿದು ಪ್ರಾಕ್ಸಿಮೇಟ್ ಕಾಸ್? ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇದೊಂದು ಡಾಮಿನೋ ಎಫೆಕ್ಟ್ ತರ. ಸಾಲಾಗಿ ನಿಂತಿರೋ ಡಾಮಿನೋಗಳಲ್ಲಿ ಎಲ್ಲವನ್ನೂ ಬೀಳಿಸೋಕೆ ಕಾರಣವಾದ ಆ ಮೊದಲ ಡಾಮಿನೋ ಯಾವುದು ಅಂತ ಕಂಡುಹಿಡಿಯೋದೇ ಇದರ ಕೆಲಸ. ಅದೇ ಮುಖ್ಯವಾದ, ಸಕ್ರಿಯವಾದ ಕಾರಣ. ಸರಿ, ಇದೇ ಡಾಮಿನೋ ಲಾಜಿಕ್ನ ಇನ್ಶೂರೆನ್ಸ್ ಕಂಪನಿ ಹೇಗೆ ಬಳಸ್ಕೊಂಡಿತ್ತು ಅಂತ ನೋಡೋಣ. ಅವರ ಪ್ರಕಾರ ಮೊದಲನೇ ಡಾಮಿನೋ ಕಳ್ಳತನದ ಪ್ರಯತ್ನ. ಆ ಡಾಮಿನೋ ಬಿದ್ದು ಎರಡನೇ ಡಾಮಿನೋ ಅಂದ್ರೆ ಬೆಂಕಿಯನ್ನ ಹೊತ್ತಿಸ್ತು. ಆಮೇಲೆ ಆ ಬೆಂಕಿಯನ್ನು ಡಾಮಿನೋ ಬಿದ್ದು ಹಾನಿಯನ್ನ ಉಂಟುಮಾಡಿತು. ಸೊ ಅವರ ವಾದ ಸಿಂಪಲ್: ಮೊದಲನೇ ಡಾಮಿನೋ ಕಳ್ಳತನ ಆಗಿರೋದ್ರಿಂದ ಮತ್ತು ಕಳ್ಳತನ ಪಾಲಿಸಿಯಲ್ಲಿ ಕವರ್ ಆಗದೇ ಇರೋದ್ರಿಂದ ಆಮೇಲೆ ನಡೆದ ಯಾವ ಘಟನೆಗೂ ಕವರೇಜ್ ಕೊಡೋಕೆ ಆಗಲ್ಲ. ಈ ಜಗಳ ಕೆಳ ನ್ಯಾಯಾಲಯಗಳಲ್ಲಿ ಮುಗಿಲಿಲ್ಲ. ಕೊನೆಗೆ ಈ ಪ್ರಕರಣ ದೇಶದ ಅತ್ಯುನ್ನತ ನ್ಯಾಯಾಲಯ, ಅಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಮೆಟ್ಲೇರಿತು. ಇಲ್ಲಿ ಬರುವ ತೀರ್ಪು ಬರೀ ಈ ಒಂದು ಕೇಸಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದು ಇಡೀ ದೇಶದಲ್ಲಿ ಇನ್ಶೂರೆನ್ಸ್ ಕ್ಲೇಮ್ಗಳನ್ನು ನೋಡೋ ದೃಷ್ಟಿಯನ್ನೇ ಬದಲಾಯಿಸುವ ಹಾಗೆ ಇತ್ತು. ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪು ಏಕ್ದಮ್ ಸ್ಪಷ್ಟವಾಗಿತ್ತು. ನ್ಯಾಯಾಲಯ ಹೇಳಿದ್ದೇನು ಗೊತ್ತಾ? ಒಮ್ಮೆ ನಷ್ಟಕ್ಕೆ ಕಾರಣ ಬೆಂಕಿ ಅಂತ ಗೊತ್ತಾದ್ಮೇಲೆ ಆ ಬೆಂಕಿ ಯಾಕೆ ಬಂತು, ಹೇಗೆ ಬಂತು ಅನ್ನೋ ಕಾರಣ ಅಪ್ರಸ್ತುತ ಆಗುತ್ತೆ. ನೋಡಿ, ಕೋರ್ಟ್ ಗಮನಿಸಿದ್ದು ತಕ್ಷಣದ ಅಪಾಯ, ಅಂದ್ರೆ ಬೆಂಕಿ, ಅದಕ್ಕೆ ಹಿಂದಿನ ಕಾರಣಗಳಲ್ಲ. ಇದನ್ನ ಇನ್ನಷ್ಟು ಸ್ಪಷ್ಟಪಡಿಸ್ತಾ ಕೋರ್ಟ್ ಹೇಳುತ್ತೆ, ಬೆಂಕಿಯ ನಿಖರವಾದ ಕಾರಣ ಏನೇ ಇರಲಿ ಅದು ಮುಖ್ಯವಲ್ಲ. ಒಂದೇ ಒಂದು ಕಂಡೀಷನ್: ಕ್ಲೇಮ್ ಮಾಡ್ತಿರೋರೆ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿರಬಾರ್ದು. ಅಂದ್ರೆ ಮೋಸದಿಂದ ಬೆಂಕಿ ಹಚ್ಚಿದ್ರೆ ಮಾತ್ರ ಕವರೇಜ್ ಇಲ್ಲ. ಆಕಸ್ಮಿಕವಾಗಿ ನಡೆದ್ರೆ ಕಾರಣ ಏನೇ ಇರಲಿ ಕವರ್ ಮಾಡಲೇಬೇಕು. ಇಲ್ಲಿ ಕೋರ್ಟ್ ಒಂದು ಬಹಳ ಮುಖ್ಯವಾದ ತತ್ವವನ್ನ ಎತ್ತಿ ಹಿಡಿಯಿತು. ಯೋಚನೆ ಮಾಡಿ, ಒಂದು ಬೆಂಕಿ ವಿಮೆ ಪಾಲಿಸಿಯನ್ನ ಮಾರಿ ಆಮೇಲೆ ಯಾವುದೋ ಒಂದು ಸಣ್ಣ ಸಂಬಂಧವಿಲ್ಲದ ಷರತ್ತನ್ನ ಇಟ್ಕೊಂಡು ಬೆಂಕಿಯಿಂದಾದ ನಷ್ಟಕ್ಕೆ ಹಣ ಕೊಡಲ್ಲ ಅನ್ನೋದು ಸರಿನಾ? ಖಂಡಿತ ಇಲ್ಲ. ಇದು ಆ ಪಾಲಿಸಿಯ ಮೂಲ ಉದ್ದೇಶಕ್ಕೆ ದ್ರೋಹ ಬಗೆದಂತೆ.
ಮತ್ತು ಈ ಕೊನೆಯ ಮಾತು ಎಲ್ಲವನ್ನೂ ಸಾರಾಂಶ ಮಾಡುತ್ತೆ. ಒಂದು ವೇಳೆ ಎಕ್ಸ್ಕ್ಲೂಷನ್ ಕ್ಲಾಸ್ ಅಂದ್ರೆ ಹೊರಗಿಡುವ ಷರತ್ತು ತುಂಬಾ ವಿಶಾಲವಾಗಿದ್ರೆ ಅಥವಾ ಪಾಲಿಸಿಯ ಮುಖ್ಯ ಉದ್ದೇಶಕ್ಕೆ ವಿರುದ್ಧವಾಗಿದ್ರೆ ಅದನ್ನ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಲ್ಲ. ಪಾಲಿಸಿಯ ಮುಖ್ಯ ಉದ್ದೇಶವೇ ಯಾವಾಗಲೂ ಗೆಲ್ಲುತ್ತೆ. ಹಾಗಾದ್ರೆ ಈ ಇಡೀ ಪ್ರಕರಣದಿಂದ ನಾವು ಕಲಿಬೇಕಾದ ಪಾಠಗಳೇನು? ಮೊದಲನೇದು, ಪಾಲಿಸಿಯ ಮುಖ್ಯ ಉದ್ದೇಶವೇ ರಾಜ. ಬೆಂಕಿ ವಿಮೆ ಅಂದ್ರೆ ಬೆಂಕಿಯಿಂದ ರಕ್ಷಣೆ ಕೊಡ್ಲೇಬೇಕು. ಎರಡನೇದು, ಬೆಂಕಿ ಅಂದ್ರೆ ಬೆಂಕಿ ಅಷ್ಟೇ, ಅದು ಹೇಗೆ ಶುರುವಾಯಿತು ಅನ್ನೋದು ಸಾಮಾನ್ಯವಾಗಿ ಮುಖ್ಯವಲ್ಲ. ಮೂರನೇದು, ಪಾಲಿಸಿಯಲ್ಲಿ ಏನಾದರೂ ಗೊಂದಲ, ಅಸ್ಪಷ್ಟತೆ ಇದ್ರೆ ಅದರ ಲಾಭ ಯಾವಾಗಲೂ ಪಾಲಿಸಿದಾರನಿಗೇ ಸಿಗಬೇಕು. ಕೊನೆಯದಾಗಿ, ಕ್ಲೇಮ್ ತಿರಸ್ಕರಿಸೋಕಿರೋ ಒಂದೇ ಒಂದು ಸ್ಪಷ್ಟ ಕಾರಣ ಅಂದ್ರೆ ಅದು ಪಾಲಿಸಿದಾರನೇ ಮಾಡಿದ ವಂಚನೆ. ಈ ಪಾಠಗಳು ಮನೆ ಇರಲಿ, ಬಿಸ್ನೆಸ್ ಇರಲಿ, ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಹಾಗಾದ್ರೆ ಈ ಒಂದು ಐತಿಹಾಸಿಕ ತೀರ್ಪಿನ ನಂತರ ಒಂದು ಪ್ರಶ್ನೆ ಕೇಳಲೇಬೇಕು. ನಮ್ಮ ಕೈಯಲ್ಲಿರೋ ಇನ್ಶೂರೆನ್ಸ್ ಪಾಲಿಸಿ ನಾವು ಅಂದುಕೊಂಡಿರುವ ಎಲ್ಲಾ ಅಪಾಯಗಳಿಂದ ನಿಜವಾಗಿಯೂ ರಕ್ಷಣೆ ಕೊಡ್ತಾ? ಒಮ್ಮೆ ಅದರ ಸಣ್ಣ ಅಕ್ಷರಗಳನ್ನ ಓದ್ ನೋಡೋದೆಷ್ಟು ಮುಖ್ಯ ಅಲ್ವಾ? ಯೋಚನೆ ಮಾಡಬೇಕಾದ ವಿಷಯ.